ಓಂ ರುದ್ರಂ ಸಮಾಶ್ರಿತಾ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 154ನೇ ಭಾಗ ಇದು. ಅಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 118ನೇ ಅಧ್ಯಾಯ ಮತ್ತು ವೈಷ್ಣವ ಪಾಠದಲ್ಲಿಯೂ ಕೂಡ ಅದೇ ಅಧ್ಯಾಯ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 124, ಟಿ.ಆರ್. ಕೃಷ್ಣಾಚಾರ್ಯ ಪಾಠ ಮತ್ತು ವೈಷ್ಣವ ಪಾಠದಲ್ಲಿ 118ನೇ ಅಧ್ಯಾಯ. ಸರಿಸುಮಾರು 35 ಶ್ಲೋಕಗಳು ಈ ಅಧ್ಯಾಯದಲ್ಲಿ ಸಮಾಪ್ತ ಆಗಿವೆ. ಕೃಷ್ಣ ಯುಧಿಷ್ಠಿರಾದಿಗಳಿಗೆ ಹೇಳ್ತಾ ಇರುವಂಥ ವೈಷ್ಣವ ಧರ್ಮಗಳ ಕೊನೆಯ ಭಾಗವನ್ನು ಈಗ ನೋಡ್ತಾ ಇದ್ದೇವೆ. ಕೃಷ್ಣನ ಭಕ್ತರಾದವರು ಯಾವ ಸದ್ಗತಿಯನ್ನು ಪಡಿತಾರೋ ಅಂಥ ಸದ್ಗತಿಯನ್ನು ಅನೇಕ ಸಾವಿರ ವರ್ಷಗಳ ಗಟ್ಟಲೆ ತಪಸ್ಸು ಮಾಡಿದರೂ ಕೂಡ ಯಾವ ಸಾಧಕನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವತ್ತೂ ನನ್ನನ್ನೇ ನೀನು ಧ್ಯಾನಿಸು. ಮಾವೇವ ತಸ್ಮಾತ್ ರಾಜೇಂದ್ರ ಧ್ಯಾಹಿ ನಿತ್ಯ ಮತಂದ್ರಿತಃ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ್ದನ್ನು ನೋಡಿದ್ವಿ. ಅಪಾರ್ಥಕಂ ಪ್ರಭಾಷಂತೆ ಶೂದ್ರ ಭಾಗವತಾ ಇತಿ. ನ ಶೂದ್ರ ಭಗವದ್ಭಕ್ತಾ ವಿಪ್ರಾಹ ಭಾಗವತಾ ಸ್ಮೃತಾ. ಕೆಲವರು ಶೂದ್ರರು ಭಾಗವತರು ಅಂತ ಹೇಳ್ತಾರೆ, ಶೂದ್ರರನ್ನು ಭಾಗವತರು ಅಂತ ವರ್ಣಿಸ್ತಾರೆ. ವಸ್ತುತಃ ಶೂದ್ರರು ಭಾಗವತರು ಅಥವಾ ಭಗವದ್ಭಕ್ತರಲ್ಲ, ಬ್ರಾಹ್ಮಣರೇ ಭಗವದ್ಭಕ್ತರು. ವರ್ಣ ಯಾವುದೇ ಇರಲಿ, ಅವರು ಯಾವುದೇ ವರ್ಣದಲ್ಲೇ ಹುಟ್ಟಿರಲಿ, ಬ್ರಾಹ್ಮಣರಾಗಿ ಹುಟ್ಟಿರಲಿ, ಕ್ಷತ್ರಿಯರಾಗಿ, ವೈಶ್ಯರಾಗಿ, ಶೂದ್ರರಾಗಿ ಹುಟ್ಟಿರಲಿ, ಎಲ್ಲೇ ಹುಟ್ಟಿರಲಿ, ಅವರು ಭಗವಂತನಲ್ಲಿ ಭಕ್ತಿ ಇಲ್ಲದೆ ಹೋದರೆ ಸರ್ವವರ್ಣೇಶು ತೇ ಶೂದ್ರಾಹ, ಅವರನ್ನು ಶೂದ್ರರು ಅಂತ ಪರಿಗಣನೆ ಮಾಡಬೇಕು ಭಗವಂತನಲ್ಲಿ ಭಕ್ತಿ ಇಲ್ಲದೆ ಹೋದರೆ. ಈ ಮೊದಲನೇ ವಾಕ್ಯ ಒಂದು ಸ್ವಲ್ಪ ವಿಚಿತ್ರವಾಗಿದೆ. ಶೂದ್ರರನ್ನ ಭಾಗವತರು ಅಂತ ಕೆಲವರು ತಪ್ಪಾಗಿ ಹೇಳ್ತಾರೆ ಅಂತ. ಶೂದ್ರರು ಭಗವದ್ಭಕ್ತರಾಗಿದ್ದರೆ ಅವರು ಭಾಗವತರೇ. ಆದರೆ ಭಕ್ತಿ ಇತ್ಯಾದಿ ಗುಣಗಳ ದೃಷ್ಟಿಯಿಂದ ಬ್ರಾಹ್ಮಣರು ಅವರಿಗಿಂತ ಶ್ರೇಷ್ಠರಾಗಿದ್ದರೆ ಅವರು ಶ್ರೇಷ್ಠ ಭಾಗವತರು ಅಂತ ತಿಳಿದುಕೊಳ್ಬೇಕು. ಇಲ್ಲಿ ಈಗ ಈ ಶ್ಲೋಕಗಳಲ್ಲಿ ಹೇಳ್ತಾ ಇರುವುದು ದೈಹಿಕವಾದದ್ದು. ಈ ಭೌತಿಕವಾದ ನಮ್ಮ ಜನ್ಮ ಏನಿದೆ, ಭೌತಿಕ ಅಥವಾ ದೈಹಿಕವಾದಂತಹ ಜನ್ಮ, ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಪ್ರಾಯ ಇಲ್ಲಿ ಹೇಳ್ತಾ ಇಲ್ಲ. ಈ ಜನ್ಮದಲ್ಲಿ ಕೆಲವು ಬ್ರಾಹ್ಮಣನಾಗಿಯೂ ಒಬ್ಬ ಭಗವದ್ಭಕ್ತ ಆಗಿಲ್ಲದಿರಬಹುದು, ಶೂದ್ರನಾಗಿಯೂ ಕೂಡ ಉತ್ತಮ ಭಗವದ್ಭಕ್ತ ಒಬ್ಬ ಆಗಿರಬಹುದು. ಆದ್ದರಿಂದ ಹುಟ್ಟಿನಿಂದ ಶೂದ್ರರಾದವರಿಗಿಂತ ಹುಟ್ಟಿನಿಂದ ಬ್ರಾಹ್ಮಣರಾದವರೇ ಶ್ರೇಷ್ಠರು ಅಂತ ಹೇಳುವ ಪರಿಸ್ಥಿತಿ ಈ ಜಗತ್ತಿನಲ್ಲಿ ಹುಟ್ಟಿಗೆ ಸಂಬಂಧಪಟ್ಟಂತೆ ಇಲ್ಲ. ಆದರೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಜಾತಿ ವ್ಯವಸ್ಥೆ ಇರುವುದು. ಹಿಂದೆ ಭಗವದ್ಗೀತಾ ಪ್ರಸ್ಥಾನದಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ ವಿಷ್ಣು ಭಕ್ತಿ, ವೈರಾಗ್ಯ, ಜ್ಞಾನ ಇತ್ಯಾದಿ ಗುಣಗಳು ಯಾರಲ್ಲಿ ಹೆಚ್ಚಾಗಿರ್ತಾವೋ ಅವರನ್ನು ಸ್ವರೂಪದಿಂದ ಬ್ರಾಹ್ಮಣರು ಅಂತ ಹೇಳಬೇಕು. ಅವ್ರಿಗಿಂತ ಕಡಿಮೆ ಗುಣ ಇದ್ದರೆ ಅವರು ಸ್ವರೂಪದಿಂದ ಕ್ಷತ್ರಿಯರು, ಇನ್ನೂ ಕಡಿಮೆ ಗುಣ ಇದ್ದವರು ಸ್ವರೂಪತಃ ವೈಶ್ಯರು, ಇನ್ನೂ ಕಡಿಮೆ ಇದ್ದವರು ಸ್ವರೂಪತಃ ಶೂದ್ರರು ಅಂತ ತಿಳ್ಕೊಳ್ಬೇಕು. ಮುಕ್ತಿಯೋಗ್ಯರಾದಂತಹ ದೇವತೆಗಳೇನಿದ್ದಾರೆ, ಆ ದೇವತೆಗಳ ಬಳಿಕ ಮಾನುಷೋತ್ತಮರು ಮುಕ್ತಿಯೋಗ್ಯರೇನಿದ್ದಾರಲ್ಲ, ಮುಕ್ತಿಯೋಗ್ಯರಾದಂತಹ ಮಾನುಷೋತ್ತಮರಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗ ಇದೆ. ಅದು ಕೇವಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ದೇಹಕ್ಕೆ ಯಾವ ರೀತಿಯಾಗೂ ಸಂಬಂಧಪಟ್ಟದ್ದಲ್ಲ. ಅಲ್ಲಿ ಸ್ವರೂಪತಃ ಬ್ರಾಹ್ಮಣರಾದವರು ಸ್ವರೂಪತಃ ಶೂದ್ರರಾದವರಿಗಿಂತ ಹೆಚ್ಚು ಗುಣವುಳ್ಳವರಾಗಿರ್ತಾರಷ್ಟೆ. ಆದ್ದರಿಂದ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಇದೇನು ವರ್ಣನೆ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಆದ್ರಿಂದಲೇ
ಮುಂದಿನ ಭಾಗದಲ್ಲಿ ಸಮಸ್ತ ವರ್ಣಗಳಲ್ಲಿಯೂ ಕೂಡ ಅಂತ ಹೇಳಿದ್ದಾರೆ. ಸರ್ವವರ್ಣೇಶು, ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದ್ರೂ ಕೂಡ ಅವನು ಭಗವದ್ಭಕ್ತಿಯಿಂದ ಕೂಡಿದವನಲ್ಲದೆ ಹೋದರೆ ಅವನನ್ನ ಶೂದ್ರ ಅಂತಲೇ ಪರಿಗಣಿಸಬೇಕು ಅಂತ ಬಂದಿದೆ. ಮುಂದೆ ದ್ವಾದಶಾಕ್ಷರ ತತ್ವಜ್ಞ, ವಾಸುದೇವ ದ್ವಾದಶಾಕ್ಷರ ಮಂತ್ರದ ತತ್ವವನ್ನೆಲ್ಲ ಚೆನ್ನಾಗಿ ತಿಳಿದವನು. ಮತ್ತೆ ಚತುರ್ವ್ಯೂಹ ವಿಭಾಗವಿತ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ರೂಪಗಳನ್ನಲ್ಲದೆ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ ಅನ್ನುವಂಥ ಭಗವಂತನ ರೂಪಗಳು, ಇವೆಲ್ಲವನ್ನು ಸರಿಯಾಗಿ ತಿಳಿದವನು. ಅಂಥವನನ್ನ ಭಾಗವತ ಅಂತ ಪರಿಗಣಿಸಬೇಕು. ಅವನಿಗೆ ಭಾಗವತತ್ವದ ಮನ್ನಣೆ ಕೊಡಬೇಕು ಅಂತ ಅದರ ತಾತ್ಪರ್ಯ. ಋಗ್ವೇದದಿಂದ ನನ್ನನ್ನು ಕೃಷ್ಣ ಭಗವಂತನನ್ನು ಸ್ತುತಿಸುವವರು, ಋಗ್ವೇದದಿಂದ ಹೋತೃಗಳು ಸ್ತುತಿಸ್ತಾರೆ, ಯಜುರ್ವೇದದಿಂದ ಅಧ್ವರ್ಯಗಳು ಸ್ತುತಿಸ್ತಾರೆ, ಸಾಮವೇದದಿಂದ ಉದ್ಗಾತ್ರಗಳು ಸ್ತುತಿಸ್ತಾರೆ, ಅಥರ್ವವೇದದಿಂದ ಅಥರ್ವ ಶಾಖೆಯ ಬ್ರಾಹ್ಮಣರು ನನ್ನನ್ನು ಸ್ತುತಿಸ್ತಾರೆ. ಅವರೆಲ್ಲರನ್ನೂ ಭಾಗವತರು ಅಂತ ಪರಿಗಣಿಸಬೇಕು. ಮುಂದಿನ ಶ್ಲೋಕ ನೋಡಿದ್ದೀವಿ. ವೇದಾಧೀನ ಸದಾ ಯಜ್ಞ, ಯಜ್ಞಗಳೆಲ್ಲವೂ ಭಗವಂತನ ವೇದದ ಅಧೀನ, ದೇವತೆಗಳು ಯಜ್ಞಕ್ಕೆ ಅಧೀನರು. ಯಜ್ಞವನ್ನು ನಡೆಸುವಂತಹ ಬ್ರಾಹ್ಮಣರಿಗೆ ದೇವತೆಗಳು ಅಧೀನರು. ಯಜ್ಞವನ್ನು ನಡೆಸುವಂತಹ ಬ್ರಾಹ್ಮಣರಿಗೆ ದೇವತೆಗಳ ಅಧೀನರು ಅಂತ ಬಂದಿದೆ. ದೇವತಾ ಬ್ರಾಹ್ಮಣಾಧೀನ ಅಂತ. ಇಲ್ಲಿ ದೇವತೆಗಳು ಬ್ರಾಹ್ಮಣರಿಗೆ ಅಧೀನರಾಗುವುದು ಅಂದರೆ ನಮ್ಮಂಥ ಬ್ರಾಹ್ಮಣರಿಗೆ, ಕ್ಷುದ್ರರಾದಂಥ ಬ್ರಾಹ್ಮಣರಿಗೆ ಅವರು ಅಧೀನರಾಗುವುದು ಅಂತ ತಾತ್ಪರ್ಯ ಅಲ್ಲ. ಹೊರತು ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೆ ಎಲ್ಲ ದೇವತೆಗಳು ಅಧೀನರು ಅಂತ ಅರ್ಥ ಮಾಡುವುದು ಉಚಿತ. ತಸ್ಮಾತ್ ವಿಪ್ರಾಸ್ತು ದೇವತಾ, ಆದ್ದರಿಂದ ಬ್ರಾಹ್ಮಣರೆಲ್ಲರನ್ನೂ ದೇವತೆಗಳು ಅಂತಲೇ ಹೇಳಬೇಕು ಅಂತ ವರ್ಣನೆ ಮಾಡಿದ್ದಾರೆ. ನಮಗಿಂತ ಉತ್ತಮನಾದಂಥ ವ್ಯಕ್ತಿಯೊಬ್ಬನನ್ನ ಆಶ್ರಯಿಸಿದರೆ ಅದರಿಂದ ನಮಗೆ ಉನ್ನತ ಸ್ಥಾನ ಸಿಗಲಿಕ್ಕೆ ಸಾಧ್ಯ, ಆಧ್ಯಾತ್ಮಿಕ ಅಭಿವೃದ್ಧಿಯಾಗಿ ಸದ್ಗತಿ ಮುಕ್ತಿ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಶ್ರೇಷ್ಠನಾದಂಥ ಒಬ್ಬ ದೇವತೆಯನ್ನು ಯಾವತ್ತೂ ಕೂಡ ಸಾಧಕನಾದವನು ಆಶ್ರಯಿಸಬೇಕು ಅಂತ ಆ ಮಾತಿನ ತಾತ್ಪರ್ಯ. ಆದ್ದರಿಂದ ದೇವತೆಗಳೆಲ್ಲ ರುದ್ರನನ್ನು ಆಶ್ರಯಿಸಿದ್ದಾರೆ. ಇದು ಮುಖ್ಯವಾದಂಥ ಒಂದು ಶ್ಲೋಕ. ರುದ್ರಂ ಸಮಾಶ್ರಿತ ದೇವಾಹ ಅಂತ. ಇದನ್ನ ಇವತ್ತು ಮತ್ತು ನಿನ್ನೆ ಮಂಗಲಾಚರಣದಲ್ಲಿ ನಾನು ಹೇಳಿದೆ. ರುದ್ರ ಬ್ರಹ್ಮನನ್ನ ಆಶ್ರಯಿಸಿಕೊಂಡಿದ್ದಾನೆ. ದೇವತೆಗಳೆಲ್ಲರಿಗಿಂತೂ ರುದ್ರ ದೊಡ್ಡವನು, ರುದ್ರನಿಗಿಂತ ಚತುರ್ಮುಖ ದೊಡ್ಡವನು. ಆ ಚತುರ್ಮುಖ ಬ್ರಹ್ಮ ಮಾಮಾಶ್ರಿತ ನಿತ್ಯಂ, ಯಾವಾಗಲೂ ಕೂಡ ನನ್ನನ್ನು ಅವಲಂಬಿಸಿದ್ದಾನೆ. ನಾಹಂ ಕಂಚಿತ್ ಉಪಾಶ್ರಿತ, ನಾನು ಯಾರನ್ನು ಕೂಡ ಅವಲಂಬಿಸಿಲ್ಲ ಅಂತ. ಈ ಶ್ಲೋಕ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದ 116ನೇ ಶ್ಲೋಕದ ರೂಪದಲ್ಲಿ ಇವತ್ತು ಉಪಲಬ್ಧ ಇದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಅದು ಈಗ ಹೇಗಿದೆಯೋ ಹಾಗೆ ಈ ಮಹಾಭಾರತದ ಪಾಠಗಳಲ್ಲಿ ಅದು ಉಪಲಬ್ಧ ಇಲ್ಲ. ಆದ್ದರಿಂದ ಅದನ್ನು ತಿದ್ದುಕೊಳ್ಬೇಕು. ಬ್ರಹ್ಮ ಮಾಮಾಶ್ರಿತೋ ರಾಜನ್ ಅಂತ ಈಗ ಕಂಡು ಬರ್ತದೆ. ರಾಜನ್ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಸಂಬೋಧನೆ ಮಾಡಿದ್ದು ಎಲ್ಲ ಪಾಠಗಳಲ್ಲೂ ಹೀಗೆ ಇದೆ. ಆದರೆ ರಾಜನ್ ಅನ್ನೋದ್ರ ಬದಲು ನಿತ್ಯಂ ಎಂಬುದಾಗಿ ಸರ್ವಮೂಲದ ಪಾಠಗಳನ್ನ, ಸರ್ವಮೂಲದ 2-3 ಉಪಲಬ್ಧ ಇರುವಂತಹ ಪಾಠಗಳನ್ನು ನಾನು ಗಮನಿಸಿದಾಗೆಲ್ಲ ಅಲ್ಲಿ ನನಗೆ ನಿತ್ಯಂ ಅಂತಲೇ ಕಂಡಿದೆ. ಆದ್ದರಿಂದ ಬ್ರಹ್ಮ ಮಾಮಾಶ್ರಿತೋ ರಾಜನ್ ಅನ್ನುವಂಥ ಪಾಠ ಸರಿಯಲ್ಲ. ಆಚಾರ್ಯರ ಪಾಠಕ್ಕೆ ಅದು ವಿರುದ್ಧವಾದ್ದರಿಂದ ಆ ರಾಜನ್ ಅಂತ ಅನ್ನೋದನ್ನ ತೆಗೆದುಹಾಕಬೇಕು. ಸರ್ವಮೂಲದ ಪಾಠಗಳಲ್ಲಿ ಕೆಲವು ಕಡೆ ಕಂಚಿತ ಬದಲಾಗಿ ಕಿಂಚಿತ್ ಅಂತಿದೆ. ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಕಡೆಯೂ ಕೂಡ ನಿತ್ಯಂ ಅಂತಲೇ ಇದೆ. ರಾಜನ್ ಅನ್ನುವ ಪಾಠ ಆ ದೃಷ್ಟಿಯಿಂದ ಉಚಿತವಾದ್ದಲ್ಲ. ಮಮಾಶ್ರಯೋ ನ ಕಶ್ಚಿತ್ತು ಸರ್ವೇಷಾಂ ಆಶ್ರಯೋ ಹ್ಯಹಂ, ನನಗಾಶ್ರಯರಾದವರು ಯಾರೂ ಇಲ್ಲ, ನಾನೇ ಎಲ್ಲರಿಗೂ ಕೂಡ ಆಶ್ರಯನಾಗಿದ್ದೇನೆ. ನರಾಣಾಂಚ ಸುರಾಣಾಂಚ ಗತಿರೇಕೋ ಜನಾರ್ದನ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲೂ ಕೂಡ
ಇಂಥದೇ ಮಾತೊಂದು ಕಂಡು ಬರ್ತದೆ. ಏವಮೇತನ್ ಮಯಾ ಪ್ರೋಕ್ತಂ, ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಿದ್ದಾನೆ, ಇಲ್ಲಿಯವರೆಗೆ ಈ ಆಖ್ಯಾನವನ್ನೆಲ್ಲ, ಪವಿತ್ರವಾದ ಆಖ್ಯಾನವನ್ನು ನಿಮಗೆ ಹೇಳಿದ್ದೇನೆ. ವೇದದ ಸಾರಾಂಶ ಎಲ್ಲವೂ ಕೂಡ ಇದರಲ್ಲಿ ಅಡಕಾಗಿದೆ. ಈ ವೈಷ್ಣವ ಧರ್ಮವನ್ನು ನಿತ್ಯ ಯಾರು ಪಠಿಸ್ತಾನೆ, ಧರ್ಮಂ ಅಹನ್ಯಹನಿ ಪಾಂಡವ, ಅವನು ಮಾಡುವಂತಹ ಧರ್ಮಾಚರಣೆ ನಿತ್ಯವೂ ಕೂಡ ಅಭಿವೃದ್ಧಿ ಆಗ್ತದೆ, ಬುದ್ಧಿಯೂ ಕೂಡ ಪ್ರಸನ್ನ ಆಗ್ತದೆ, ಪಾಪಗಳೆಲ್ಲ ಪರಿಹಾರ ಕಾಣ್ತವೆ, ಅವನಿಗೆ ಎಲ್ಲ ರೀತಿಯಾದಂತಹ ಮಂಗಲವೂ ಕೂಡ ಸಿಗ್ತದೆ. ವಿಶೇಷತಃ ಶ್ರೋತ್ರಿಯರಾದಂಥ ಶ್ರದ್ಧಾವಂತರಾದಂಥ ಸಾಧಕರು ಇದನ್ನ ಶ್ರವಣ ಮಾಡಬೇಕು. ಇದನ್ನ ಮತ್ತೊಬ್ಬರಿಗೆ ಪಠನ ಮಾಡಿದ್ರಿಂದ ಮತ್ತೂ ಹೆಚ್ಚಿನ ಫಲ ಇದೆ ಅಂತ ಹೇಳ್ತಾನೆ. ಶ್ರಾವಯೇದ್ಯಸ್ವಿತಂ ಭಕ್ತ್ಯ ಪ್ರಯತಃ ಅಥ ಶೃಣೋತಿವ, ತಾನು ಹೇಳಬೇಕು ಅಥವಾ ಇನ್ನೊಬ್ಬರಿಗೆ ತಾನು ಹೇಳಲಿಕ್ಕಾಗದೆ ಹೋದರೂ ಕೂಡ ಇನ್ನೊಬ್ರು ಹೇಳಿದ್ದನ್ನು ತಾನು ಶ್ರವಣ ಮಾಡಬೇಕು. ಅವನು ನನ್ನ ಭಗವಂತನ ಸಾಯುಜ್ಯವನ್ನು ಪಡ್ಕೋತಾನೆ. ಇದ್ರ ಬಗ್ಗೆ ಯಾವುದೇ ಆಲೋಚನೆ ಮಾಡಬೇಕಾಗಿಲ್ಲ. ಯಶ್ಚೈನಂ ಶ್ರಾವಯೇತ್ ಶ್ರಾದ್ಧೆ, ಯಾರು ಇದನ್ನ ಶ್ರಾದ್ದದಲ್ಲಿ ಪಠಿಸ್ತಾನೋ ಅವನಿಗೂ ಕೂಡ ಮಹಾಫಲ ಇದೆ. ಅವನ ಪಿತೃಗಳು ಪ್ರಳಯ ಕಾಲದವರೆಗೂ ತೃಪ್ತರಾಗ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ನಾವು ಮಾಡುವಂತಹ ಶ್ರಾದ್ದ ಕ್ರಿಯೆಗೆ ಒಂದು ಮಹತ್ವ ಬರಲಿಕ್ಕಾಗಿ ಇಂಥ ಎಲ್ಲ ಆಖ್ಯಾನಗಳನ್ನು ಅದರಲ್ಲಿ ರೂಢಿಸಬೇಕು. ವಿದ್ವಾಂಸರಾದವರು ಆ ದಿಕ್ಕಿನಲ್ಲಿ ಪ್ರಯತ್ನ ಪಡಬೇಕು. ಹೀಗೆ ಕೃಷ್ಣನ ಮೂಲಕ ಇದನ್ನೆಲ್ಲ, ಈ ಆಖ್ಯಾನವನ್ನು ಎಲ್ಲ ಜನರು ಕೂಡ ಕೇಳಿದರು. ವಿಷ್ಣೋಹ ಜಗದ್ಗುರೋಹ, ಜಗದ್ಗುರುವಾದಂಥ ಕೃಷ್ಣನ ಮೂಲಕ ಈ ಆಖ್ಯಾನವನ್ನು ಕೇಳಿದರು. ಋಷಿಗಳು, ಪಾಂಡವರು ಮೊದಲಾದವರೆಲ್ಲರೂ ಅವರಿಗೆ ನಮಸ್ಕಾರ ಮಾಡಿದರು. ಯುಧಿಷ್ಠಿರ ಕೃಷ್ಣನನ್ನ ಮತ್ತಷ್ಟು ಭಕ್ತಿಯಿಂದ ಪೂಜಿಸಿದ. ಭೂತರು, ಯಕ್ಷರು, ಗೃಹಗಳು, ಗುಹ್ಯಕರು, ಭುಜಂಗರು, ವಾಲಖಿಲ್ಯರು ಇವರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕೂಡಿ ಇದನ್ನು ಕೇಳಿದ್ರು. ಮತ್ತಷ್ಟು ಭಕ್ತಿ ವೈರಾಗ್ಯಗಳನ್ನ ಪಡೆದರು. ಐದು ಕಾಲದಲ್ಲಿಯೂ ಭಗವಂತನನ್ನು ಉಪಾಸಿಸುವಂತಹ ಸಾಧಕರೆಲ್ಲ ಅಲ್ಲಿಗೆ ಆಗಮಿಸಿದರು ಅಂತ ಹೇಳಿದ್ದಾರೆ. ವಾಲಖಿಲ್ಯರು ಮೊದಲಾದವರು ಬಂದರು, ಗುಹ್ಯರು ಬಂದರು, ಋಷಿಗಳು ಬಂದರು. ಪಂಚಕಾಲಂ ಉಪಾಸಕರು ಅಂದರೆ ಈ ಪಂಚರಾತ್ರ ಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಅಂತ ಹೀಗೆ ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಬಂದವರೆಲ್ಲರೂ ಕೃಷ್ಣನ ಮೂಲಕ ಆ ತತ್ವವನ್ನು ಶ್ರವಣ ಮಾಡಿದರು. ಮತ್ತೆ ಅವರೆಲ್ಲರೂ ತಮ್ಮ ಪಾಪಗಳನ್ನು ಕಳ್ಕೊಂಡು ಪವಿತ್ರವಾದಂತಹ ಸ್ವರೂಪವನ್ನು ಪಡೆದರು. ಕೃಷ್ಣನಿಗೆ ತಲೆಬಾಗಿ ನಮಸ್ಕಾರ ಮಾಡಿದರು, ಪ್ರಶಂಸಿಸಿದರು. ಮುಂದೆ ನಾವು ಕೃಷ್ಣನನ್ನು ದ್ವಾರಕೆಯಲ್ಲಿ ನೋಡೋಣ ಅಂತ ಆಲೋಚನೆ ಮಾಡಿ ತಮ್ಮ ಲೋಕಗಳಿಗೆ ಹೊರಟೋದು. ಮುಂದೆ ಕೃಷ್ಣ ತನ್ನ ಸಾರಥಿ ದಾರುಕನನ್ನು ನೆನಪು ಮಾಡಿಕೊಂಡ. ದಾರುಕ ಅಲ್ಲಿಗೆ ಬಂದವನು ಯಾಹಿ ದೇವ ಇತಿ ಚ ಬ್ರವೀತ್, ಭಗವಂತನೇ ನಾವು ಬಂದಿದ್ದೇವೆ, ನೀನು ಪ್ರಯಾಣಕ್ಕೆ ಸಿದ್ಧನಾಗಬಹುದು ಅಂತ ಕೃಷ್ಣನನ್ನ ಅವನು ವಿಜ್ಞಾಪಿಸಿಕೊಂಡ. ಕೃಷ್ಣ ದ್ವಾರಕೆಗೆ ಹೊರಟಿದ್ದಾನೆ ಅದು ಪಾಂಡವರಿಗೆ ಗಮನಕ್ಕೆ ಬಂದಾಗ ಅವರ ಮೈ ಮನಸ್ಸು ಮುದುಡಿ ಹೋಯಿತು. ಕೃಷ್ಣ ಅವರಿಗೆ ಬಂದಂಥ ಸ್ಥಿತಿಯನ್ನು ಗಮನಿಸಿ ತಾನೂ ಆರ್ತವತ್, ತಾನೂ ದುಃಖಿತನಂತೆ ಕಂಡು ಬಂದ. ಈ ಎಲ್ಲ ಹಿರಿಯರನ್ನ ಕಿರಿಯರನ್ನ ಆತ ಸಮೀಪಿಸಿ ಅವರ ಸಮ್ಮತಿಯನ್ನು ಪಡ್ಕೊಂಡ. ಮುಂದೆ ಸುಭದ್ರೆ ಮತ್ತೆ ತನ್ನ ಮಗನ ಜೊತೆಗಿದ್ದಂಥ ಉತ್ತರೆ
ಪರೀಕ್ಷಿತನ ಜೊತೆಗಿರುವಂತಹ ಉತ್ತರ ಅವರೆಲ್ಲರನ್ನು ಕೈಯಿಂದ ಮುಟ್ಟಿದ, ಅವರಿಗೆ ಆಶ್ವಾಸನೆ ಹೇಳಿದ ಅಂತ ಅರ್ಥ. ಮುಂದೆ ತನ್ನ ರಥವನ್ನು ಏರಿದೆ. ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ 4 ಕುದುರೆಗಳನ್ನು ಹೂಡಿದಂಥ ರಥ, ಗರುಡಧ್ವಜದಿಂದ ಕೂಡಿದಂಥ ರಥ. ಮುಂದೆ ಯುಧಿಷ್ಠಿರ ತಾನೂ ರಥವನ್ನು ಏರಿದೆ. ದಾರುಕನ ಕೈಯಲ್ಲಿದ್ದಂಥ ಚಾವಟಿಯನ್ನ ತಾನೇ ತೆಗೆದುಕೊಂಡು ಆ ರಥವನ್ನು ಮುನ್ನಡೆಸಿದ ಯುಧಿಷ್ಠಿರ. ಅರ್ಜುನ ಈ ರಥವನ್ನು ಏರಿ ಆ ಕೃಷ್ಣನಿಗೆ ವ್ಯಜನವನ್ನು, ಬೀಸಣಿಗೆಯನ್ನ ಬೀಸಿದ. ಭೀಮಸೇನ ರಥವನ್ನೇರಿ ಶ್ವೇತಛತ್ರವನ್ನು ಕೃಷ್ಣನ ತಲೆಯ ಮೇಲೆ ಹಿಡಿದ. ಮುಂದೆ ನಕುಲ ಸಹದೇವರು ರಥವನ್ನೇರಿ ಕೃಷ್ಣನಿಗೆ ಚಾಮರ, ವ್ಯಜನ ಇತ್ಯಾದಿಗಳನ್ನ ಬೀಸಿದರು. ಮಾದ್ರೀಪುತ್ರ ಉತದಾರಾಜನ್ ಕೃಷ್ಣಸ್ಯಾಪ್ಯರಿಸುವುದನವು. ಕೃಷ್ಣನನ್ನು ಹೀಗೆ ದೀರ್ಘಕಾಲ ಅವರು ಹಿಂಬಾಲಿಸಿದರು. ಪ್ರಯಾಣ ಬೇಡ, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಅವರು ಮತ್ತೊಮ್ಮೆ ಅವನಿಗೆ ಹೇಳಿದರು. ಮುಂದೆ ಕೃಷ್ಣ ಸ್ವಲ್ಪ ದೂರ ಹೋದ್ಮೇಲೆ ಅವರೆಲ್ಲರನ್ನು ಆಲಿಂಗಿಸಿಕೊಂಡು ಅವರಿಗೆ ಒಂದಿಷ್ಟು ಸಾಂತ್ವನದ ಮಾತುಗಳನ್ನಾಡಿ ಅವರನ್ನ ಕಳಿಸಿಕೊಟ್ಟ. ಮುಂದೆ ಅನೇಕ ದಾನಗಳನ್ನ, ಕಪಿಲ ಗೋದಾನ ಮೊದಲಾದವುಗಳನ್ನ ಬ್ರಾಹ್ಮಣರು ಮಾಡಿದರು ಕೃಷ್ಣ ಹೇಳಿದ ಮಾತಿನಂತೆ. ಅವನ ಮಾತುಗಳನ್ನು ಅವರು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ರು, ಹೃದಯದಲ್ಲಿ ಅವನನ್ನೇ ತುಂಬಿಕೊಂಡಿದ್ರು. ಯುಧಿಷ್ಠಿರ ತಾನು ಮಾಡುವಂತಹ ಎಲ್ಲ ಕರ್ಮಗಳನ್ನು ಕೃಷ್ಣನಿಗೆ ಅರ್ಪಿತ ಆಗಬೇಕೆಂಬ ಬುದ್ಧಿಯಿಂದ ಮಾಡಿದ. ಏವಮೇತತ್ ಪುರಾವೃತ್ತಂ ವೈಷ್ಣವಂ ಧರ್ಮಶಾಸನಂ ಮಯಾತೆ ಕಥಿತಂ ರಾಜನ್ ಪವಿತ್ರಂ ಪಾಪನಾಶನಂ. ವೈಶಂಪಾಯನರು ಜನ್ಮೇಜಯನಿಗೆ ಹೇಳಿದ್ರು, ಈ ವೈಷ್ಣವ ಧರ್ಮದ ಆಖ್ಯಾನ ಏನಿದೆ, ಪವಿತ್ರವಾದ ಆಖ್ಯಾನ, ಇದನ್ನು ನಾನು ಹೇಳಿದ್ದೇನೆ, ಸ್ವಯಂ ವಿಷ್ಣುವೇ ಹೇಳಿದ್ದು, ನೀನು ಇದನ್ನು ಕೇಳಿಸುವ, ವೈಕುಂಠಕ್ಕೆ ಹೋಗುತ್ತೆ. ಈ ಧರ್ಮವನ್ನು ಆಚರಿಸಿದ್ದಲ್ಲದೆ ಇನ್ಯಾವ ಮಾರ್ಗವೂ ಕೂಡ ಇದಕ್ಕೆ ಮೋಕ್ಷಕ್ಕೆ ಇಲ್ಲ. ತೇನ ಗಚ್ಚತಿ ನಾಣ್ಯೇನ ತದ್ವಿಷ್ಣೋ ಪರಮಂ ಪದಂ. ಅಲ್ಲಿಗೆ ವೈಷ್ಣವ ಪಾಠ ಮತ್ತು ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 118ನೇ ಅಧ್ಯಾಯ ಸಮಾಪ್ತ ಆಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 124ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಧರ್ಮ ಪರ್ವವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ವೈಷ್ಣವ ಧರ್ಮ ಪರ್ವ ಅನ್ನೋದೊಂದು ಉಪಪರ್ವ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ. ಆ ವೈಷ್ಣವ ಧರ್ಮ ಪರ್ವದೊಂದಿಗೆ ಆಶ್ವಮೇಧಿಕ ಪರ್ವವು ಕೂಡ ಸಮಾಪ್ತವಾಗಿದೆ. ಅಲ್ಲಿಗೆ ಈ ಭಾಗವು ಕೂಡ ಸಮಾಪ್ತವಾಗಿದೆ.